ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗೆರಣ ಭಾಗ 251. ಸಂಜೆ ಕೆಲಸ ಮುಗಿಸಿ ಮನೆಗೆ ಹೊರಡುವಾಗ ಕಾರು ತನ್ನಂತಾನೇ ಸೊನಾಲಿ ಮನೆ ಕಡೆಗೆ ಹೊರಟಿತು. ಅದೇಗೂ ಸೊನಾಲಿಯ ಜೊತೆ ಮಾತನಾಡಬೇಕು ಎಂದು ಅವರ ಮನಸ್ಸು ಬಯಸಿ ಅವರ ಮನೆಗೆ ಬಂದಿದ್ದರು ಮಿಥುನ್ ಅವರು. ಮನೆಯ ಬಾಗಿಲಿನಲ್ಲಿ ನಿಂತಿರುವ ಮಿಥುನ್ ಅವರನ್ನು ನೋಡಿ ತಾಪ್ಸಿಯ ಬಾಯಿಯಿಂದ ಸ್ವರವೇ ಹೊರಡುತ್ತಿಲ್ಲ. ಒಳಗೆ ಬನ್ನಿ ಎಂದು ಕರೆಯಲು ಕೂಡ ಅವಳಿಗೆ ಧೈರ್ಯವಿರಲಿಲ್ಲ. ಅವರು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಸರ್ ಬನ್ನಿ ಒಳಗೆ ಎಂದಳು ಪ್ರಯಾಸದಲ್ಲಿ. ಒಳ ಬಂದವರು ಸೊನಾಲಿ ಹೇಗಿದ್ದಾಳೆ ಎಂದರು. ಇವರಿಗೆ ವಿಷಯ ತಿಳಿದಿದೆ ಎಂದು ಆಲೋಚಿಸಿದ ತಾಪ್ಸಿ ಹಾಗೆಯೇ ಇದ್ದಾರೆ ಸರ್, ಅವರ ರೂಮಿನಲ್ಲಿದ್ದಾರೆ ಬನ್ನಿ ಎಂದು ಮಿಥುನ್ ಅವರನ್ನು ಸೊನಾಲಿಯ ಕೋಣೆಗೆ ಕರೆದುಕೊಂಡು ಹೋದಳು. ಮಗಳಿಗೆ ಸಿದ್ಧಪಡಿಸಿದ್ದ ಗೌನ್ ಹಿಡಿದು ಮಂಚಕ್ಕೆ ಹೊರಗೆ ಕುಳಿತಿದ್ದವಳನ್ನು ಸೊನಾಲಿ ಮೇಡಮ್ ಎಂದು ಕರೆದ ತಾಪ್ಸಿಯ ಧ್ವನಿಯನ್ನು ಆಲಿಸಿ ಬಾಗಿಲೆಡೆಗೆ ನೋಡಿದರೆ ಅಲ್ಲಿ ಮಿಥುನ್ ಅವರು ನಿಂತಿರುವುದನ್ನು ನೋಡಿ ನೀರಿನಿಂದ ಮೀನನ್ನು ಹೊರತೆಗೆದಂತೆ ಆಗಿತ್ತು ಅವರ ಪರಿಸ್ಥಿತಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ, ತಾನೇ ಜನ್ಮ ನೀಡಿದ ಮಗಳು ಎಲ್ಲವನ್ನು ತನ್ನ ದುರಹಂಕಾರದಿಂದ ಬಿಟ್ಟು ಬಂದಿದ್ದಕ್ಕೆ ತನಗೆ ಈ ಶಿಕ್ಷೆ ಎಂದು ಅದಾಗಲೇ ಪಶ್ಚಾತ್ತಾಪದ ದೊಳ್ಳುರಿಯಲ್ಲಿ ಬೇಯುತ್ತಿರುವ ಅವಳಿಗೆ ಅವರನ್ನು ಅಲ್ಲಿ ನೋಡಿ ಮನಸ್ಸು ವಿಲಿ ವಿಲಿ ಎಂದು ಒದ್ದಾಡಿ ಹೋಗಿತ್ತು. ಮಿಥುನ್ ಅವರನ್ನು ನೋಡುತ್ತಿದ್ದ ಹಾಗೆ ಆಶ್ರುಧಾರೆ ಕೆನ್ನೆ ಸೋಕಿ ಪ್ರಯಾಸದಲ್ಲಿ ಮಿಥುನ್ ಎಂದಿದ್ದರು. ಅವಳ ಆ ಒಂದು ಧ್ವನಿ ಕೇಳುತ್ತಿದ್ದ ಹಾಗೆ ಅವಳ ಮೇಲಿದ್ದ ಕೋಪ, ಬೇಸರದ ದ್ವೇಷ ಎಲ್ಲವೂ ಮಾಯವಾಗಿತ್ತು. ರಿಷಿ ಹೇಳಿದ ಹಾಗೆ ಅವಳ ಸ್ಥಿತಿ ಬದಲಾಗಿರುವುದನ್ನು ನೋಡಿ ಮಿಥುನ್ ಅವರಿಗೂ ಕೂಡ ಸಂಕಟವಾಗಿತ್ತು. ಸೋತ ಕಾಲುಗಳನ್ನು ಎಳೆದುಕೊಂಡು ಅವಳ ಮುಂದೆ ಹೋಗಿ ನಿಂತವರು ಸೊನಾಲಿ ಏನಿದೆಲ್ಲ ಹೀಗೆ ಆಗಿದೆ ಎಂದು ಒಂದು ಮಾತು ಕೂಡ ನನಗೆ ಹೇಳಬೇಕು ಅನಿಸಲಿಲ್ಲವಾ ಎಂದರು. ಯಾವ ಮುಖ ಹೊತ್ತುಕೊಂಡು ಹೇಳಲಿ ಮಿಥುನ್, ನಿನ್ನ ಪ್ರೀತಿಗೆ ಮೋಸ ಮಾಡಿದವಳು ನಾನು. ನಿನಗಷ್ಟೇ ಅಲ್ಲ, ಸೌಂದರ್ಯವೇ ಬಂಡವಾಳ ಎಂದು ತಿಳಿದು ನನ್ನ ಮಗಳಿಗೂ ಕೂಡ ಮೋಸ ಮಾಡಿದವಳು ನಾನು. ಈಗ ನಾನು ಸಾಯುತ್ತೇನೆ ಎಂದು ತಿಳಿದಾಗ ನಿನ್ನ ಬಳಿ ಹೇಗೆ ಬರಲಿ ಹೇಳು ನಾನು? ಸಾಯುವಾಗ ನನ್ನವರು ಎಂದು ಯಾರೂ ಇಲ್ಲದೆ ನನ್ನವರಿಂದ ಬಾಯಿಗೆ ನೀರನ್ನೂ ಬಿಡಿಸಿಕೊಳ್ಳದೆ ಅನಾಥೆಯಾಗಿ ಸಾಯುತ್ತೇನೆ ಏನೋ ಎಂದುಕೊಂಡಿದ್ದೆ ಎಂದಳು. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ತಾಪ್ಸಿ ಅಲ್ಲಿಂದ ಸರಿದು ಹೋಗಿದ್ದಳು. ಹಾಗೆಲ್ಲ ಮಾತನಾಡಬೇಡ ಸೊನಾಲಿ, ನಾನು ಬೇರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ, ಖಂಡಿತ ನಿನ್ನ ಕಾಯಿಲೆ ಗುಣವಾಗುತ್ತದೆ ಎಂದರು. ಮೋಸ ಮಾಡಿದವಳಿಗೆ ಕರುಣೆ ತೋರಿಸುವ ನಿನ್ನ ವ್ಯಕ್ತಿತ್ವ ತುಂಬ ದೊಡ್ಡದು ಮಿಥುನ್. ಆದರೆ ನೀನು ಎಲ್ಲಿ ತೋರಿಸಿದರೂ ನಾನು ಉಳಿಯುವುದಿಲ್ಲ. ಬದುಕಬೇಕು ಎನ್ನುವ ಆಸೆಯೂ ಕೂಡ ನನಗಿಲ್ಲ. ನನಗಿರುವುದು ಒಂದೇ ಆಸೆ ಮಿಥುನ್, ಸಾಯುವುದರೊಳಗೆ ನನ್ನ ಮಗಳು ನನ್ನನ್ನು ಅಮ್ಮ ಎಂದು ಕರೆಯಬೇಕು ಎಂದವರು ತಮ್ಮ ಮಡಿಲ ಮೇಲಿದ್ದ ಗೌನ್ ನೋಡುತ್ತಾ ಮಿಥುನ್ ನೋಡಿಲಿ, ನನ್ನ ಮಗಳಿಗಾಗಿ ನಾನೇ ಡಿಸೈನ್ ಮಾಡಿರುವ ಗೌನ್. ಇದನ್ನು ಅವಳ ಸೀಮಂತಕ್ಕೆ ಉಡುಗೊರೆಯಾಗಿ ಕೊಡಬೇಕು ಎನ್ನುವ ಆಸೆಯಿಂದ ಹೋಗುವ ಜೀವವನ್ನು ಹೋಗಲು ಬಿಡದೆ ಬಿಗಿಯಾಗಿ ಹಿಡಿದು ಕಾಯುತ್ತಿದ್ದೇನೆ ಎಂದಳು. ಅವಳು ಮಾತನಾಡುತ್ತಿರುವಾಗ ಇಳಿಯುತ್ತಿದ್ದ ಕಣ್ಣೀರು ಮಿಥುನ್ ಅವರಿಗೆ ಬಹಳವೇ ಬೇಸರವನ್ನುಂಟು ಮಾಡುತ್ತಿತ್ತು. ಮಂಚಕ್ಕೆ ಹೊರಗೆ ಕುಳಿತಿದ್ದವಳ ಸಮೀಪ ಹೋಗಿ ನಡುಗುವ ಕೈಗಳಿಂದಲೇ ಅವಳ ಕಣ್ಣೀರನ್ನು ತೊಳೆದವರು ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಆರಾಧ್ಯ ನಿನ್ನ ಬಳಿ ಖಂಡಿತ ಮಾತನಾಡುತ್ತಾಳೆ. ನಾನಿನ್ನು ಬರ್ತೀನಿ ಎಂದು ಅಲ್ಲಿಂದ ಹೊರಡುವವರನ್ನು ತಡೆದವಳು ನನ್ನ ಮಗಳು ತಾಯಿಯಾಗುತ್ತಿದ್ದಾಳೆ. ಈ ಸಮಯದಲ್ಲಿ ಅವಳಿಗೆ ನನ್ನನ್ನು ಮಾತನಾಡಿಸು ಎಂದು ಫೋರ್ಸ್ ಮಾಡಬೇಡ ಮಿಥುನ್, ಅವಳೇ ಒಪ್ಪಿ ಮಾತನಾಡಿಸಲಿ ಎಂದಳು. ಇಂತಹ ಸಮಯದಲ್ಲೂ ಮಗಳ ಆರೋಗ್ಯದ ಬಗ್ಗೆ ಯೋಚಿಸಿರುವ ತಾಯಿ ಹೃದಯಕ್ಕೆ ಏನು ಹೇಳಬೇಕು ಎನ್ನುವುದು ತಿಳಿಯಲಿಲ್ಲ ಮಿಥುನ್ ಅವರಿಗೆ. ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದರು. ಮಮ್ಮಿ, ಇದೆರಡು ಚೀಟಿಯಲ್ಲಿ ಒಂದು ಚೀಟಿಯನ್ನು ಆರಿಸಿ ಎಂದಳು. ಇದೇನು ಅನತಿ, ಏನು ಬರೆದಿದ್ದೀಯಾ ಈ ಚೀಟಿಯಲ್ಲಿ ಎಂದರು ಸ್ಪಂದನ. ಮಮ್ಮಿ, ಆರಾಧ್ಯ ಅಕ್ಕನಿಗೆ ಯಾವ ಮಗು ಆಗುತ್ತೆ ಅಂತ ಗೆಸ್ ಮಾಡಿದ್ದೀನಿ.
ಈ ಚೀಟಿಯಲ್ಲಿ ಒಂದಕ್ಕೆ ಹೆಣ್ಣು ಮಗು ಎಂದು ಬರೆದಿದ್ದೇನೆ, ಇನ್ನೊಂದು ಚೀಟಿಗೆ ಗಂಡು ಮಗು ಎಂದು ಬರೆದಿದ್ದೇನೆ. ಅದರಲ್ಲಿ ನೀವು ಒಂದು ಚೀಟಿಯನ್ನು ತೆಗೆಯಿರಿ ಎಂದಳು. ನಾನು ಒಂದು ಚೀಟಿ ತೆಗೆದರೆ ಯಾವ ಮಗು ಎಂದು ಹೇಗೆ ತಿಳಿಯುತ್ತದೆ ಎಂದರು. ಹಾಗಲ್ಲ ಮಮ್ಮಿ, ಎಲ್ಲರಿಂದಲೂ ಚೀಟಿ ತೆಗೆಸುತ್ತೇನೆ. ಯಾವ ಮಗುವಿಗೆ ಹೆಚ್ಚು ಓಟ್ ಬರುತ್ತೋ ಆ ಪಾಪು ಹುಟ್ಟೋದು ಎಂದಳು. ಅವಳ ಮಾತಿಗೆ ಸ್ಪಂದನ ಅವರಿಗೆ ನಗು ಬಂದು ಬಿಟ್ಟಿತು. ಈ ರೀತಿ ಚೀಟಿ ಹಾಕಿದರೂ ಸಹ ಯಾವ ಮಗು ಎಂದು ಹೇಳುವುದು ಬಹಳ ಕಷ್ಟ. ನಾವು ಹೇಳಿದಂತೆ ಮಗು ಹುಟ್ಟುವುದಿಲ್ಲ ಎನ್ನುವುದು ಅವರಿಗೂ ಕೂಡ ತಿಳಿದಿತ್ತು. ಆದರೆ ಮಗಳ ಖುಷಿಗೆ ಅವರು ಬೇಸರ ಮಾಡುವುದು ಬೇಡ ಎಂದು ಒಂದು ಚೀಟಿಯನ್ನು ತೆಗೆದರು. ಅದರಲ್ಲಿ ಗಂಡು ಮಗು ಎಂದು ಬರೆದಿತ್ತು. ವಾವ್ ಮಮ್ಮಿ, ಗಂಡು ಪಾಪುವನ್ನು ಆರಿಸಿದ್ದೀರಾ ಎಂದು ಅವರಿಂದ ಚೀಟಿಯನ್ನು ತೆಗೆದು ಅದು ಮೊದಲು ಹೇಗಿತ್ತು ಹಾಗೆಯೇ ಮುದುಡಿ ಮತ್ತೆ ತನ್ನ ಅಣ್ಣನ ಎದುರಿಗೆ ಹಿಡಿದಳು. ಧನುಷ್ ಕೂಡ ನಗುತ್ತಲೇ ಒಂದು ಚೀಟಿಯನ್ನು ತೆಗೆದು ನೋಡಿದನು. ಅದರಲ್ಲಿ ಹೆಣ್ಣು ಮಗು ಎಂದು ಇತ್ತು. ನೋಡು, ನನಗೆ ಸೊಸೆಯೇ ಹುಟ್ಟುವುದು ಎಂದನು. ಅಣ್ಣ, ಅದು ಈಗಲೇ ಗೊತ್ತಾಗುವುದಿಲ್ಲ. ಎಲ್ಲರೂ ಪೂರ್ತಿ ಚೀಟಿ ತೆಗೆಯಲಿ ಇರು ಎಂದು ಶರದಿಯ ಮುಂದೆ ಚೀಟಿ ಹಿಡಿದಿದ್ದಳು. ಅನತಿ, ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಎಂದವಳ ಮಾತು ಕೇಳಿ, ಅತ್ತಿಗೆ, ಇದು ನನ್ನ ಖುಷಿಗೋಸ್ಕರ ಅಷ್ಟೇ, ಯಾವುದಾದರೂ ಒಂದನ್ನು ತೆಗೆಯಿರಿ ಎಂದಳು. ಅವಳು ಚೀಟಿ ತೆಗೆಯುತ್ತಿದ್ದ ಹಾಗೆ ಹೆಣ್ಣು ಮಗು ಎಂದು ಬರೆದಿರುವ ಚೀಟಿ ಸಿಕ್ಕಿತು. ಅದನ್ನು ನೋಡಿ, ನನಗೆ ಅಳಿಯನೇ ಬರಬೇಕು ಎನ್ನುವ ಆಸೆ ಇದೆ ಎಂದಳು. ಈ ರೀತಿ ಹೇಳುವಾಗ ಶರದಿಯ ಮುಖದಲ್ಲಿದ್ದ ಖುಷಿಯನ್ನು ಗಮನಿಸಿದ ಸ್ಪಂದನ ಅವರು ಅವಳನ್ನೇ ನೋಡುತ್ತಾ ಉಳಿದರು. ತುಂಬ ದಿನದಿಂದ ಸೊಸೆಯ ಬಳಿ ಮಗುವಿನ ವಿಚಾರ ಮಾತನಾಡಬೇಕು ಎಂದು ಯೋಚಿಸಿದರೂ ತಾನು ಆಡುವ ಮಾತಿನಿಂದ ಅವಳಿಗೆ ಬೇಜಾರಾದರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಏನೂ ಮಾತನಾಡದೆ ಸುಮ್ಮನೆ ಉಳಿದಿದ್ದಾರೆ. ನೀನು ಹೇಳಿದ ಹಾಗೆ ಏನೂ ಆಗಲ್ಲ, ನನಗೆ ಸೊಸೆಯೇ ಹುಟ್ಟುವುದು. ಆಗಲೇ ವಾಲ ಕಿಳಿದಿದ್ದನು ಧನು. ಅದೆಲ್ಲ ಆಗಲ್ಲ, ನನಗೆ ಅಳಿಯನೇ ಬೇಕು. ಶರದಿ ಕೂಡ ಸೋಲುತ್ತಿಲ್ಲ. ಧನು, ಶರದಿ ಮೊದಲ ಬಾರಿಗೆ ಆಸೆ ಪಟ್ಟಿದ್ದಾಳೆ ಬಿಡು. ಈ ರೀತಿ ಮಾತನಾಡಿ ಅವಳಿಗೆ ಬೇಸರ ಮಾಡಬೇಡ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಗಂಡನೆಡೆಗೆ ತಿರುಗಿ ಹುಬ್ಬು ಹಾರಿಸಿ ನಕ್ಕಿದ್ದಳು. ಅಜ್ಜಿ, ಈಗ ನೀವು ತೆಗೆಯಿರಿ ಎಂದು ಚೀಟಿಯನ್ನು ಅವರೆಡೆಗೆ ಚಾಚುತ್ತಿದ್ದ ಹಾಗೆ ಅವರು ಕೂಡ ಒಂದು ಚೀಟಿಯನ್ನು ತೆಗೆದಿದ್ದರು. ಅದು ಹೆಣ್ಣು ಮಗು ಎಂದು ಬಂದಿತ್ತು. ನೋಡಿ, ಅತ್ತಿಗೆ ಜಾಸ್ತಿ ಓಟ್ ಹೆಣ್ಣು ಪಾಪುಗೆ ಬಂದಿದೆ, ಅಂದರೆ ಆರಾಧ್ಯ ಅಕ್ಕನಿಗೆ ಹುಟ್ಟುವುದು ಹೆಣ್ಣು ಪಾಪು ಎಂದು ನಕ್ಕಿದ್ದಳು. ಈ ಬಾರಿ ಧನುಷ್ ಶರದಿ ಎಡೆಗೆ ತಿರುಗಿ ಉಬ್ಬು ಹಾರಿಸಿ ನಕ್ಕಿದ್ದನು. ಏನಿಲ್ಲ, ಸೀತಾ ಆಂಟಿ ಕೈಲಿ ಒಂದು ಚೀಟಿ ತೆಗೆಸು ಎಂದಳು. ಅನತಿ ಸೀತಾ ಅವರ ಮುಂದೆ ಚೀಟಿ ಹಿಡಿದಿದ್ದಳು. ಸೀತಾ ಅವರು ಕೂಡ ಒಂದು ಚೀಟಿಯನ್ನು ತೆಗೆದು ನೋಡಿದರೆ ಅದರಲ್ಲಿ ಗಂಡು ಮಗು ಇತ್ತು. ಅದನ್ನು ನೋಡಿ ಖುಷಿಯಾದ ಶರದಿ, ನೋಡು, ಗಂಡು ಪಾಪು ಬಂತು ಎಂದು ಹೇಳುತ್ತಾ ಖುಷಿಪಟ್ಟಳು. ಅಷ್ಟರಲ್ಲಿ ಮಿಥುನ್ ಅವರು ಒಳ ಬರುವುದನ್ನು ನೋಡಿ, ಮಾವನ ಕೈಯಲ್ಲಿ ಒಂದು ಚೀಟಿ ತೆಗೆಸು ಎಂದಳು. ಪಪ್ಪ, ಇದರಲ್ಲಿ ಒಂದು ಚೀಟು ತೆಗೆಯಿರಿ ಎಂದು ಹೋಗಿ ಅವರ ಮುಂದೆ ನಿಂತಳು ಅನತಿ. ಸೊನಾಲಿಯ ವಿಷಯದಲ್ಲಿ ಬೇಜಾರಾಗಿ ಮನೆಗೆ ಬಂದವರು, ಏನಿದು ಅನತಿ ಎಂದಿದ್ದರು. ಪಪ್ಪ, ಆರಾಧ್ಯ ಅಕ್ಕನಿಗೆ ಗಂಡು ಮಗು ಆಗುತ್ತೋ ಇಲ್ಲ ಹೆಣ್ಣು ಮಗು ಆಗುತ್ತೋ ಎಂದು ಚೀಟಿ ಹಾಕಿ ನೋಡುತ್ತಿದ್ದೇನೆ ಎಂದಳು ಖುಷಿಯಲ್ಲಿ. ಸೋಫಾ ಮೇಲೆ ಇದ್ದ ಎಲ್ಲರೆಡೆಗೆ ಒಮ್ಮೆ ನೋಡಿದವರು ಎಲ್ಲರೂ ಖುಷಿಯಾಗಿರುವುದನ್ನು ನೋಡಿ, ಈಗ ಸೊನಾಲಿ ವಿಷಯವನ್ನು ಹೇಳುವುದು ಸರಿಯಲ್ಲ ಎಂದು ಯೋಚಿಸಿದವರು ಮಗಳಿಗೆ ಬೇಸರ ಮಾಡುವುದು ಬೇಡ ಎಂದು ಒಂದು ಚೀಟಿಯನ್ನು ತೆಗೆದಿದ್ದರು. ಅದರಲ್ಲೂ ಕೂಡ ಗಂಡು ಮಗು ಎಂದು ಇತ್ತು. ಅತ್ತಿಗೆ, ನೀವು ಹೇಳಿದ ಹಾಗೆ ಗಂಡು ಪಾಪುನೇ ಬಂದಿದೆ. ಗೇಮ್ ಈಗ ಟೈ ಆಗಿದೆ. ಏನು ಮಾಡೋದು ಎಂದಳು ಬೇಸರದಲ್ಲಿ. ಏನೂ ಮಾಡಬೇಡ, ನಾನು ಹೇಳಿದ ಹಾಗೆ ಆರಾಧ್ಯಗೆ ಗಂಡು ಮಗುವೇ ಆಗುತ್ತದೆ ಎಂದು ನಕ್ಕಿದ್ದಳು. ಅಲ್ಲೊಂದು ಜೀವ ಸಾವಿನ ಮನೆಯಲ್ಲಿದ್ದರೆ ಇಲ್ಲಿ ಒಂದು ಹೊಸ ಜೀವನದ ಆಗಮನಕ್ಕಾಗಿ ಎಲ್ಲರೂ ಖುಷಿಯಾಗಿದ್ದಾರೆ. ದೇವರೇ, ಏನಿದು ನಿನ್ನ ಲೀಲೆ. ಸಾವು ಖಚಿತ ಎಂದು ಗೊತ್ತಿದ್ದರೂ ಸಹ ಖುಷಿಯಲ್ಲಿ ಜೀವಿಸುತ್ತೇವೆ. ಹೊಸ ಜೀವನದ ಆಗಮನವಾದಾಗ ಎಷ್ಟು ಖುಷಿಯಿಂದ ಇರುತ್ತೇವೋ, ಇನ್ನೊಂದು ಜೀವ ಸಾವಿನ ಮನೆಗೆ ಹೋದಾಗ ಅಷ್ಟೇ ನೋವಾಗುತ್ತದೆ ಎಂದು ಮನದಲ್ಲಿ ಹೇಳಿಕೊಂಡು ನೊಂದುಕೊಂಡಿದ್ದವರು ಕೋಣೆಗೆ ಹೋಗಿದ್ದರು. ಆರಾಧ್ಯ ಮಗುವಿನ ಬಗ್ಗೆ ಮಾತೆತ್ತಿದಾಗಲೆಲ್ಲ ಅತಿ ಹೆಚ್ಚು ಖುಷಿ ಪಡುತ್ತಿದ್ದೆ ಮಿಥುನ್ ಅವರು. ಆದರೆ
ಇಂದು ಅವರ ಮುಖದಲ್ಲಿ ಆ ಖುಷಿ ಇಲ್ಲದೆ ಇರುವುದನ್ನು ಸ್ಪಂದನ ಅವರು ಗಮನಿಸಿದರು. ಅಲ್ಲದೆ ಕಚೇರಿಯಿಂದ ಬಂದವರು ಎಲ್ಲರ ಜೊತೆ ಸೋಫಾ ಮೇಲೆ ಕುಳಿತು ಮಾತನಾಡುತ್ತಿದ್ದವರು ಇಂದು ಅಲ್ಲಿ ಕೂರದೆ ತಮ್ಮ ಕೋಣೆಗೆ ಹೋಗಿದ್ದನ್ನು ನೋಡಿ ಸ್ಪಂದನ ಅವರಿಗೆ ಅನುಮಾನ ಬಲವಾಯಿತು. ಏನಾಗಿದೆ ಎಂದು ವಿಚಾರಿಸಬೇಕೆಂದು ತಾವು ಕೂಡ ಅಲ್ಲಿಂದ ಎದ್ದು ಕೋಣೆಗೆ ಹೋಗಿದ್ದರು. ಹಾಸಿಗೆಯ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಮಿಥುನ್ ಅವರನ್ನು ನೋಡಿ, ರೀ, ಏನಾಯಿತು? ಇವತ್ತು ಯಾಕಿಷ್ಟು ಬೇಸರದಲ್ಲಿದ್ದೀರಾ ಎಂದರು. ಸ್ಪಂದನ ಅವರಿಗೆ ವಿಷಯವನ್ನು ಹೇಗೆ ಹೇಳುವುದು ಎನ್ನುವುದು ತಿಳಿಯದೆ, ಏನಿಲ್ಲ ಸ್ಪಂದನ ಎಂದರು. ನೀವು ಏನೂ ಇಲ್ಲ ಎಂದರೂ ಸಹ ಏನೋ ಇದೆ ಎಂದು ನಿಮ್ಮ ಮುಖದ ಭಾವವೇ ಹೇಳುತ್ತಿದೆ. ಮಕ್ಕಳ ಜೊತೆ ಕುಳಿತು ಖುಷಿಯಲ್ಲಿ ಮಾತನಾಡುತ್ತಿದ್ದವರು ಇವತ್ತು ಅಲ್ಲಿ ನಿಲ್ಲದೆ ಹಾಗೆ ಬಂದಾಗಲೇ ನನಗೆ ಅನುಮಾನ ಬಂತು. ಏನಾಯಿತು ಎಂದರು. ಸೊನಾಲಿ ಅನಾಥೆಯ ರೀತಿ ಇದ್ದಾಳೆ. ಸಾವಿನ ದಿನಗಳನ್ನು ಎಣಿಸುತ್ತಿದ್ದಾಳೆ. ಅವಳನ್ನು ಮನೆಗೆ ಕರೆದುಕೊಂಡು ಬರ್ತೀನಿ ಎಂದರೆ ಸ್ಪಂದನ ಏನು ಹೇಳಬಹುದು? ನಿಜವಾಗಿಯೂ ಇದಕ್ಕೆ ಒಪ್ಪುತ್ತಾಳಾ? ಈ ವಿಷಯವನ್ನು ಇವಳ ಬಳಿ ಹೇಗೆ ಮಾತನಾಡುವುದು ಎನ್ನುವ ಆಲೋಚನೆಗಳು ಅವರನ್ನು ಮುತ್ತಿಗೆ ಹಾಕಿದವು. ಹಾಗಂತ ಈಗ ಸ್ಪಂದನಾಗೆ ವಿಷಯ ಹೇಳದೇ ಇದ್ದರೆ ನಾನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಮೊದಲ ಬಾರಿಗೆ ಜೀವನದಲ್ಲಿ ಸೋಲುತ್ತಿದ್ದೇನೆ ಎನಿಸುತ್ತಿದೆ ಎಂದು ತನ್ನದೇ ಆಲೋಚನೆಯಲ್ಲಿ ಮುಳುಗಿದ್ದವರನ್ನು, ಏನು ಯೋಚನೆ ಮಾಡ್ತಿದ್ದೀರಾ, ಏನಾಯಿತು ಹೇಳಿ ಎಂದು ಸ್ಪಂದನ ಅವರು ಎಚ್ಚರಿಸಿದರು. ಸ್ಪಂದನ, ಅದು ನಿನ್ನ ಬಳಿ ಸೊನಾಲಿಯ ವಿಷಯವನ್ನು ಮಾತನಾಡಬೇಕಿತ್ತು ಎನ್ನುತ್ತಿದ್ದ ಹಾಗೆ, ಸೊನಾಲಿಯ ವಿಷಯನ? ಏನದು ಎಂದು ಅನುಮಾನದಲ್ಲಿಯೇ ಕೇಳಿದರು. ಮುಂದುವರೆಯುವುದು. ಸೊನಾಲಿಯನ್ನು ಆರಾಧ್ಯಳ ಜೊತೆ ಮಾತನಾಡಲು ಹಾಗೂ ಈ ಮನೆಗೆ ಕರೆದುಕೊಂಡು ಬರುವ ನಿರ್ಧಾರ ಮಾಡಿದ್ದಾರೆ. ಆದರೆ ಇದಕ್ಕೆ ಸ್ಪಂದನ ಅವರು ಒಪ್ಪುತ್ತಾರಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.